ಇವತ್ತು ಕೋಡಿಂಗ್ ಡಿಕೋಡಿಂಗಲ್ಲಿ ಯಾವ್ಯಾವ ಥರ ನೆನ್ಪಿಟ್ಕೋಬೇಕು ಆಪೋಸಿಟ್ಟು ಮತ್ತು ನಂಬರ್ಸು ಯಾವ ಥರ ಅಂತ ನೋಡೋಣ. ಮೊದಲು ABCD ಬರ್ಕೊಳ್ಳೋಣ. A B ಇಷ್ಟು ಬರೆದ್ಮೇಲೆ ಇದ್ರ ಉಲ್ಟಾನೇ ಬರ್ಕೊಂಡು ಬನ್ನಿ, ಇದ್ರ ಆಪೋಸಿಟ್ ವರ್ಡ್. ಈಗ ನಂಬರ್ ಬರ್ಕೊಬರಲ್ಲ, ನಂಬರ್ ಬರ್ತಿದ್ದೀನಿ ಸೇಮ್ ಅದೇ ಯಶಸ್ವಿ ನಂಬರು ಅಂತ. ಈಗ ಯಾವುದು ಆಲ್ಫಾಬೆಟ್ಟು ಯಾವ ನಂಬರು ಅಂತ ನೆನ್ಪಿಟ್ಕೊಳ್ಳೋದಕ್ಕೆ ಹೇಳ್ಕೊಡ್ತೀನಿ ಯಾವ ಥರ ಅಂತ. ಮೊದಲು ಈ ನಾಲ್ಕು ಬಿಟ್ಬಿಡಿ, ಇದು ನೆನಪಿರ್ತವೆ. ABCD 4, WXYZ ಇದು 4 ಇದು ನೆನಪಿರುತ್ತೆ ಬಿಡಿ. ಈಗ ಇಜೋಟಿ ಅಂತ ಒಂದು ಪದ ನೆನ್ಪಿಟ್ಕೊಳ್ಳಿ. ಇಜೋಟಿ ಏನಪ್ಪ ಅದರಿಂದ ಇದು 5ನೇದು, ಇದು 10ನೇದು, ಇದು 15ನೇದು, ಇದು 20ನೇದು, ಇದು 25ನೇದು. 5ನೇದು, 10ನೇದು, 15ನೇದು, 20ನೇದು, 25ನೇದು. ಇದೊಂದು ಪದದಿಂದ 5 ನಂಬರು ಯಾವ್ಯಾವುದು ಅಂತ ಗೊತ್ತಾಯಿತು, 5 ನಂಬರು. ಈಗ ನೆಕ್ಸ್ಟು F6 ಅಂತ ಹೆಂಗೆ ನೆನ್ಕೊಳ್ಕೊಂಡ್ರೆ ಫಿಕ್ಸ್ ಸಿಕ್ಸ್ ಈ ಥರ ನೆನ್ಪಿಟ್ಕೊಳ್ಳಿ. ಇದು F6 ಆಗುತ್ತೆ. ಇನ್ನು ಜಿನ 7 ಅಂತ ಹೆಂಗೆ ನೆನ್ಕೋಬೇಕು ಅಂದರೆ G7 ಸಬ್ಮಿಟ್ ಕೇಳಿದಿರಲ್ಲ, G7 ಅಂತ ನೆನ್ಪಿಟ್ಕೊಳ್ಳಿ. ಇನ್ನು H8 ಅಂತ ಹೆಂಗೆ ನೆನ್ಪಿಟ್ಕೋಬೇಕಂದ್ರೆ Hನ ಈ ಥರ ಹಿಂಗೆ 2 ಲೈನ್ ಹಾಕಿದ್ರೆ ಇದು 8 ಥರ ಕಾಣುತ್ತೆ, ಇದು 8 ಅಂತ ನೆನ್ಪಿಟ್ಕೊಳ್ಳಿ. 8 H ಅಂದರೆ 8. ಇನ್ನು ಐನ 9 ಹತ್ರ ಹೆಂಗೆ ನೆನ್ಕೋಬೇಕು ಅಂದರೆ ಐನ 9 ಅಂತ ಹೆಂಗೆ ನೆನ್ಪಿಟ್ಕೋಬೇಕು ಅಂದರೆ ಐ ನೋ ಅಂದರೆ ಹಿಂದಿಲಿ 9 ಅಂತ, ಆ ಥರ ಐನ ನೆನ್ಪಿಟ್ಕೊಳ್ಳಿ 9 ಅಂತ. ನೆಕ್ಸ್ಟ್ ಇನ್ನು 10 ಇದು ಇಜೋಟಿಲಿ ಬಂದೇ ಬರುತ್ತೆ. 10 ಕೆನ 11 ಅಂತ ಹೆಂಗೆ ನೆನ್ಪಿಟ್ಕೋಬೇಕು ಅಂದರೆ ಕಿಂಗ್ಸ್ 11 ಪಂಜಾಬ್ IPL ಟೀಮ್ ಕೇಳಿದಿರಲ್ಲ, ಕಿಂಗ್ಸ್ 11 ಪಂಜಾಬ್ ಇದನ್ನು ನೆನ್ಪಿಟ್ಕೊಳ್ಳಿ. ಇನ್ನು ಎಲ್ ಮತ್ತು ಎಮ್ನ ಕೊನೆ 2 ಅಂತ ನೆನ್ಪಿಟ್ಕೊಬಿಡಿ. ನೆಕ್ಸ್ಟು ಇದಂತೂ ಗೊತ್ತೇ ಇರುತ್ತೆ, ಇದು ಲಾಸ್ಟ್ನೇದು. ಇದು ಈ ಕಡೆಯಿಂದ ಬರ್ದಾಗ ಲಾಸ್ಟು ಮತ್ತು ಈ ಕಡೆಯಿಂದ ಬರ್ದಾಗ ಇದು ಫಸ್ಟು. ಎಮ್ ಇದು ನೆನಪಿರುತ್ತೆ 13, 14. ನೆಕ್ಸ್ಟು ಇಲ್ಲಿ O ಅಂದರೆ ಇದು ಇಜೋಟಿಲಿ ಬಂದೇ ಬರ್ತದೆ, O ಅಂದರೆ 15. ಇನ್ನು ಪಿ ಕ್ಯೂನ ಹೆಂಗೆ ನೆನ್ಪಿಟ್ಕೋಬೇಕು ಅಂದರೆ 16 years old prince married 17 years queen. ಈ ಥರ ನೆನ್ಪಿಟ್ಕೊಳ್ಳಿ ಕ್ಯೂ ಮತ್ತು ಪಿನ. 16 years ಅನ್ನೋ ಪ್ರಿನ್ಸು 16 ವರ್ಷದ ಪ್ರಿನ್ಸು 17 ವರ್ಷದ ರಾಣಿಯನ್ನು ಮದುವೆ ಆದ. ಇದನ್ನು ನೆನ್ಪಿಟ್ಕೊಳ್ಳಿ. ಇದು 16, 17. 16 years prince ಮ್ಯಾರಿಡ್ 17 years queen. ನೆಕ್ಸ್ಟು ಇದು 6, 18 ಅಂತ ಹೆಂಗೆ ನೆನ್ಪಿಟ್ಕೋಬೇಕು ಅಂದರೆ ವಿರಾಟ್ ಅಂದರೆ 18, ಜೆರ್ಸಿ ನಂಬರ್ 18. ಅದನ್ನು 6 ಅಂದರೆ ವಿರಾಟ್ಗೆ ಅದು 18 ಅಂತ ನೆನ್ಪಿಟ್ಕೊಳ್ಳಿ, ಜೆರ್ಸಿ ನಂಬರ್ 18. ಇನ್ನು T20 ಹೆಂಗೆ ನೆನ್ಕೋಬೇಕು ಅಂದರೆ ಕ್ರಿಕೆಟ್ ಮ್ಯಾಚ್ ಆಯ್ತಲ್ಲ T20 ಈ T20 ನೆನ್ಪಿಟ್ಕೊಳ್ಳಿ. ಈ 20ಇಂದ 1 ಕಡಿಮೆ ಮಾಡಿದ್ರೆ ಎಸ್ ಸಿಗ್ತದೆ, 20ಇಂದ 1 ಜಾಸ್ತಿ ಮಾಡಿದ್ರೆ ಯು ಸಿಗ್ತದೆ. 19, 21 ಇದರಿಂದ ಇವೆರಡನ್ನೂ ಕಂಡುಹಿಡ್ಕೋಬೋದು. ನೆಕ್ಸ್ಟು ವಿ ಅಂದರೆ 22. ವಿ ಅಂದರೆ ವಿಕ್ಟ್ರಿ ಅಂದರೆ ಪೊಲಿಟಿಷಿಯನ್ಗಳೆಲ್ಲ ಈ ಥರ 2 ಅಂತ ಹಿಂಗೆ ಮಾಡ್ತಾ ಇರ್ತಾರಲ್ಲ, ಅದು ವಿಕ್ಟ್ರಿ. 2 ಸಲ 2 ಬರೆದ್ರೆ ಅದೇ ವಿಕ್ಟ್ರಿ, ಮುಗೀತು. ಇದು ಎಲ್ಲೆಲ್ಲಿ ನೆನ್ಪಿಟ್ಕೊಳ್ಳೋದಾಯಿತು, ಒಂದೊಂದು ನಂಬರ್ ಗೊತ್ತಾಯಿತು. ನೆಕ್ಸ್ಟು ಆಪೋಸಿಟ್ ವರ್ಡ್ ಹೆಂಗೆ ನೆನ್ಪಿಟ್ಕೋಬೇಕು ಅನ್ನೋದನ್ನ ಹೇಳ್ತೀನಿ. ಕ್ವಿಕ್ಕಾಗಿ ಹೇಳಿರೋದನ್ನೇ ಮತ್ತೆ ಸ್ಪೀಡಾಗಿ ಕೇಳ್ಕೊಳ್ಳಿ. ಇಜೋಟಿ ಮೊದಲು
ಇಜೋಟಿ ನೆನ್ಪಿಟ್ಕೊಂಡ್ರೆ 10 15 20 20 25 5 ಸಿಗ್ತವೆ. ನೆಕ್ಸ್ಟು ಎಫ್ ಅಂದರೆ ಫಿಕ್ಸು ಅಂದರೆ ಎಫು, ಜಿ ಅಂದರೆ G7 ಸಬ್ಮಿಟು, ಎಚ್ ಅಂದರೆ ಈ ಥರ ಮಾಡಿದ್ರೆ 8, ಐ ನೋ ಅಂದರೆ 9, ಜೆ ಅಂದರೆ ಇದು ಇಜೋಟಿಲ್ 10 ಬರುತ್ತೆ, ಕೀ ಅಂದರೆ ಕಿಂಗ್ಸ್ 11 ಪಂಜಾಬ್. ಇನ್ನು ಎಮ್ ಅನ್ನೋದು ಲಾಸ್ಟ್ನೇದು 13ನೇದು ನೆನಪಿರುತ್ತೆ, 11ನೇದು ಈ ಕಡೆಯಿಂದ ಫಸ್ಟ್ ಇದು 14ನೇದು ನೆನಪಿರುತ್ತೆ. ಮತ್ತು ಓ ಇದು ಇಜೋಟಿಲ್ ಬರುತ್ತೆ. ಪಿ ಅಂದರೆ ಪಿ ಕ್ಯೂ ಹಂಗೆ ನೆನ್ಪಿಟ್ಕೊಳಕ್ಕೆ ಹೇಳಿದ್ದೀನಿ. 16 years ಓಲ್ಡ್ ಪ್ರಿನ್ಸ್ ಮ್ಯಾರಿಡ್ 17 years ಕ್ವೀನ್, ಇದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಆರ್ ಅಂದರೆ ವಿರಾಟ್ ಜರ್ಸಿ ನಂಬರ್ 18, ಇದು R18 ಅಂತ ನೆನ್ಪಿಟ್ಕೊಳ್ಳಿ. ಮತ್ತು T20 ಟೀನ 20 ನೆನ್ಕೊಂಡ್ರೆ ಇದನ್ನ ಎಸ್ ಮತ್ತು ಯು ಎರಡು ಒಂದೊಂದು ಕಮ್ಮಿ ಮತ್ತು ಜಾಸ್ತಿ ಮಟ್ಟಿಗೆ ಬರ್ತದೆ. ವಿ ಅಂದರೆ ವಿಕ್ಟ್ರಿ ಅಂದರೆ ಪೊಲಿಟಿಷಿಯನ್ಗಳು ಗೆದ್ದಾಗೆಲ್ಲ 2 ಅಂತ ಹಿಂಗೆಲ್ಲ ಕೈದು ಮಾಡ್ತಾರಲ್ಲ, ಅದ್ರ 2 2 ಸಲ ಬರೆದ್ರೆ ಅದೇ ವಿಕ್ಟ್ರಿ ಆಯಿತು. ಇನ್ನು U4 ಅಂತೂ ನೆನಪಿರುತ್ತೆ, U4. ನೆಕ್ಸ್ಟು ಈಗ ಆಪೋಸಿಟ್ ವರ್ಡ್ ಹೆಂಗೆ ಅಂತ ಹೇಳ್ತೀನಿ. ಆಪೋಸಿಟ್ ವರ್ಡ್ ಹೆಂಗೆ ನೆನ್ಪಿಟ್ಕೋಬೇಕು ಅಂತ ಸ್ಟಾರ್ಟ್ ಮಾಡ್ತೀನಿ. ಈಗ ಇದನ್ನು ನೆನ್ಪಿಟ್ಕೋಬೇಕು ಅಂದರೆ ಒಂದು ಕತೆ ಥರ ಹೇಳಿದ್ರೆ ಚೆನ್ನಾಗಿ ನೆನಪಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಅಜೀಜ್ ಅನ್ನೋ ಬಾಯ್ ಕ್ರಾಕ್ಸ್ ಚಪ್ಪಲ್ ಹಾಕ್ಕೊಂಡು ಮೌಂಟೇನ್ ಡ್ಯೂ ಕುಡ್ಕೋತಾ EVS ಎಕ್ಸಾಮ್ ಇದ್ದರೂ ಫಾಲ್ತು ಮೂವಿ ನೋಡಕ್ಕೆ ಹೋಗಿದ್ದಾನೆ. ಅಜೀಜ್ ಅನ್ನೋ ಬಾಯ್ ಕ್ರಾಕ್ಸ್ ಚಪ್ಪಲ್ ಹಾಕ್ಕೊಂಡು ಮೌಂಟೇನ್ ಡ್ಯೂ ಕುಡ್ಕೋತಾ EVS ಎಕ್ಸಾಮ್ ಇದ್ದರೂ ಕೂಡ ಫಾಲ್ತು ಮೂವಿ ನೋಡಕ್ಕೆ ಹೋಗಿದ್ದಾನೆ. ಯಾಕೆ ನೋಡಕ್ಕೆ ಹೋಗಿದ್ದಾನೆ ಅಂದರೆ ಅವನು ಗ್ರೇಟ್ ಅಂತ ಭಾವಿಸ್ಬಿಟ್ಟಿದ್ದಾನೆ. ಎಕ್ಸಾಮ್ ಇದ್ದರೂ ಫಿಲಮ್ ನೋಡಕ್ಕೆ ಹೋಗೋನೆ ಅಂದರೆ ಅವನು ಗ್ರೇಟ್ ಅಂತ ಭಾವಿಸ್ಕೊಬಿಟ್ಟವನೆ. ಯಾಕೆ ಅಂದರೆ ಅವನು ಹೈಯರ್ ಸೆಕೆಂಡರಿ ಎಕ್ಸಾಮ್ನಲ್ಲಿ ಹೈಯರ್ ಸೆಕೆಂಡರಿ ಇಂಟರ್ ಎಕ್ಸಾಮಲ್ಲಿ ಟಾಪ್ ತೆಗ್ದಿರ್ತಾನೆ. ಅದಕ್ಕೆ ಅವನು ಗ್ರೇಟ್ ಅಂತ ಭಾವಿಸಿರ್ತಾನೆ. ಅದಕ್ಕೋಸ್ಕರ ಫಿಲಮ್ಗೆ ಹೋಗಿರ್ತಾನೆ. ಇದು ತಪ್ಪು ಅಂತ ಮನೆಯವ್ರಿಗೆಲ್ಲ ಗೊತ್ತಾಗಿ ಅವನ್ನ ಸ್ಕೂಲ್ ಕಾಲೇಜೆಲ್ಲ ಬಿಡಿಸ್ಬಿಟ್ಟು ಅವನ್ನ ಜಂಗಲ್ ಕ್ವೀನ್ ಜೊತೆಗೆ ಮದುವೆ ಮಾಡ್ತಾರೆ. ಜಂಗಲ್ ಕ್ವೀನ್ ಜೊತೆಗೆ ಮದುವೆ ಮಾಡಾದ್ಮೇಲೆ ಮದುವೆಗೆ ಕುರ್ತಾ ಪೈಜಾಮನ ಹೊಲಿಸ್ಕೊತಾನೆ. ನೋಡಿ, ಅಜೀಜ್ ಅನ್ನೋ ಬಾಯ್ ಕ್ರಾಕ್ಸ್ ಚಪ್ಪಲ್ ಹಾಕ್ಕೊಂಡು ಮೌಂಟೇನ್ ಡ್ಯೂ ಕುಡ್ಕೋತಾ EVS ಎಕ್ಸಾಮ್ ಇದ್ದರೂ ಫಾಲ್ತು ಮೂವಿ ನೋಡಕ್ಕೆ ಹೋಗಿರ್ತಾನೆ. ಯಾಕಂದರೆ ಅವನು ಗ್ರೇಟ್ ಅಂತ ಭಾವಿಸಿರ್ತಾನೆ. ಹೈಯರ್ ಸೆಕೆಂಡರಿ ಇಂಟರ್ ಎಕ್ಸಾಮಲ್ಲಿ ಟಾಪ್ ತೆಗ್ದಿರ್ತಾನೆ. ಅದಕ್ಕೋಸ್ಕರ ಅವನು ಗ್ರೇಟ್ ಅಂತ ಭಾವಿಸಿರ್ತಾನೆ. ಅದಕ್ಕೋಸ್ಕರ ಮನೆಯವ್ರಿಗೆಲ್ಲ ಗೊತ್ತಾದಾಗ ಇವನು ಈ ಥರ ಮೂವಿಗೆಲ್ಲ ಹೋಯ್ತವನೆ ಅಂತ ಅವನ್ನ ಕಾಲೇಜ್ ಬಿಡಿಸ್ಬಿಟ್ಟು ಜಂಗಲ್ ಕ್ವೀನ್ ಜೊತೆಗೆ ಮದುವೆ ಮಾಡ್ತಾರೆ. ಆ ಮದುವೆಗೆ ಕುರ್ತಾ ಪೈಜಾಮನ ಹೊಲಿಸ್ಕೋತಾನೆ. ಮದುವೆ ಎಲ್ಲ ಆಗುತ್ತೆ. ಮದುವೆ ಆದಮೇಲೆ ಎಲ್ಲ ಖುಷಿಯಾಗಿರ್ತಾರೆ. ಲಾಲ್ ಅಂದರೆ ನಗು, ಖುಷಿಯಾಗಿರ್ತಾರೆ. ನೆಕ್ಸ್ಟ್ ಎಲ್ಲ ಮದುವೆ ಆದಮೇಲೆ ಅವನು ಒಬ್ಬ ಮ್ಯಾನ್ ಆಗಿ ಕನ್ವರ್ಟ್ ಆಯ್ತಾನೆ, ಒಳ್ಳೆಯ ಮನುಷ್ಯನಾಗಿ ಕನ್ವರ್ಟ್ ಆಯ್ತಾನೆ. ಇದೇ ಕತೆ. ಈ ಕತೆಯಿಂದ ಆಪೋಸಿಟ್ ವರ್ಡ್ ಎಲ್ಲ ನೆನಪಿರ್ತದೆ. ನೋಡಿ, ಅಜೀಜ್ ಅನ್ನೋ ಬಾಯ್ ಕ್ರಾಕ್ಸ್ ಚಪ್ಪಲ್ ಹಾಕ್ಕೊಂಡು ಮೌಂಟೇನ್ ಡ್ಯೂ ಕುಡ್ಕೋತಾ EVS ಎಕ್ಸಾಮ್ ಇದ್ದರೂ ಫಾಲ್ತು ಮೂವಿ ನೋಡೋಕೆ ಹೋಗಿರ್ತಾನೆ. ಯಾಕಂದರೆ ಅವನು ಗ್ರೇಟ್ ಅಂತ ಭಾವಿಸಿರ್ತಾನೆ. ಯಾಕಂದರೆ ಹೈಯರ್ ಸೆಕೆಂಡರಿ ಇಂಟರ್ ಎಕ್ಸಾಮಲ್ಲಿ ಅವನು ಟಾಪ್ ತೆಗ್ದಿರೋ ಕಾರಣ ಅವನು ಗ್ರೇಟ್ ಅಂತ ಭಾವಿಸಿರ್ತಾನೆ. ಆಮೇಲೆ ಮೂವಿಗೆಲ್ಲ ಹೋಯ್ತಾ ಇರೋದು ಗೊತ್ತಾಗಿರುತ್ತೆ ಮನೆಯವರೆಲ್ಲ ಅವನ್ನ ಜಂಗಲ್ ಕ್ವೀನ್ ಜೊತೆಗೆ ಮದುವೆ ಮಾಡಿಸಿ ಮದುವೆಯಲ್ಲಿ ಕುರ್ತಾ ಪೈಜಾಮನೆಲ್ಲ ಹೊಲಿಸಿ ಮದುವೆ ಮಾಡ್ತಾರೆ. ಮದುವೆ ಮಾಡಾದ್ಮೇಲೆ ಎಲ್ರಿಗೂ ಲಾಲ್ ಆಗುತ್ತೆ. ಲಾಲ್ ಅಂದರೆ
ಎಲ್ಲರೂ ಖುಷಿಯಾಗಿರ್ತಾರೆ, ನಗುವಾಗಿರ್ತಾರೆ. ಆಮೇಲೆ ಇವೆಲ್ಲ ಆದಮೇಲೆ ಮದುವೆ ಆದಮೇಲೆ ಅವನು ಒಳ್ಳೆ ಮನುಷ್ಯನಾಗಿ ಜೀವಿಸ್ತಾನೆ. ನೋಡಿ ಇಷ್ಟೇ. ಇಷ್ಟು ನೆನ್ಪಿಟ್ಕೊಂಡ್ರೆ ನೀವು ಯಾವ್ದು ಕೊಟ್ಟರು ಆಪೋಸಿಟ್ ವರ್ಡಲ್ಲಿ ಬಂದರೆ ಬರಿಬೋದು ನೀವೇ. ಮತ್ತೆ ಲಾಸ್ಟಲ್ಲಿ ಒಂದು ಸಲ ಹೇಳ್ತೀನಿ. ಅಜೀಜ್ ಅನ್ನೋ ಬಾಯ್ ಕ್ರಾಕ್ ಚಪ್ಪಲ್ ಹಾಕ್ಕೊಂಡು ಮೌಂಟೆನ್ ಡ್ಯೂ ಕುಡ್ಕೊತಾ EVS ಎಕ್ಸಾಮ್ ಇದ್ದರು ಫಾಲ್ತು ಮೂವಿ ನೋಡೋಕೆ ಹೋಗಿರ್ತಾನೆ. ಅವನು ಗ್ರೇಟ್ ಅಂತ ಭಾವಿಸಿರ್ತಾನೆ, ಯಾಕಂದರೆ ಇಯರ್ ಸೆಕೆಂಡರಿ ಇಂಟರ್ ಎಕ್ಸಾಮಲ್ಲಿ ಟಾಪ್ ತೆಗ್ದಿದ್ದೀನಿ ಅಂತ. ಆಮೇಲೆ ಮನೆಯವ್ರಿಗೆಲ್ಲ ಗೊತ್ತಾದಾಗ ಜಂಗಲ್ ಕ್ವೀನ್ ಜೊತೆಗೆ ಮದುವೆ ಮಾಡ್ತಾರೆ. ಮದುವೆಯಲ್ಲಿ ಕುರ್ತಾ ಪೈಜಾಮ ಹಾಕ್ಸಿರ್ತಾರೆ. ಮತ್ತು ಎಲ್ಲ ಮದುವೆ ಎಲ್ಲ ಆದಮೇಲೆ ಎಲ್ರಿಗೂ ಖುಷಿ ಆಗುತ್ತೆ, ಲಾಲ್ ಆಗಿರ್ತಾರೆ. ಆಮೇಲೆ ಇವೆಲ್ಲ ಆದಮೇಲೆ ಅವನು ಒಳ್ಳೆ ಮನುಷ್ಯನಾಗಿ ಮ್ಯಾನಾಗಿ ಕನ್ವರ್ಟ್ ಆಗ್ತಾನೆ. ಇಷ್ಟೇ. ಇಷ್ಟನ್ನು ಈ ಕತೆ ನೆನ್ಪಿಟ್ಕೊಂಡ್ರೆ ನಿಮಗೆ ಆಪೋಸಿಟ್ ವರ್ಡು ಡಿಗೆ W, ಇಗೆ V, Fಗೆ U, Gಗೆ T ಅಂತ ಆರಾಮಾಗಿ ನೆನಪಿರುತ್ತೆ. ಇಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಒಟ್ನಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನಲ್ಲಿ ತಿಳಿಸಿ, ಓದ್ತೀನಿ.